ಜೋರಾಗಿ ಹೇಳಿ. ಟೂತ್ ಬ್ರಷ್. ಎಲ್ಲ ಒಟ್ಟಿಗೆ ಹೇಳಿ ಎಲ್ಲ. ಏನದು? ಟೂತ್ ಬ್ರಷ್. ಓಕೆನಾ? ಏನಕ್ಕೆ ಯೂಸ್ ಮಾಡ್ತಾರೆ ಇದನ್ನ? ಮಾಡಲ್ಲ, ಬೆಳಗ್ಗೆ ದಿನ ಬ್ರಷ್ ಮಾಡಲ್ಲ. ಎಲ್ಲ ಹೇಳಿದ್ರೆ ಟೋಟಲ್ ಟೈಮ್ಸ್ ಬ್ರಷ್ ಮಾಡಲ್ವಾ? ಮತ್ತೆಲ್ಲ ಯಾರೋ 10 ಟೈಮ್ಸ್ ಅಂತ ಎಲ್ಲ ಅವನು 10 ಟೈಮ್ಸ್ ತಗೋ ಬ್ರಷ್ ತಗೋ ಮಾಡು, ಪರವಾಗಿಲ್ಲ ಹೆಚ್ಚೋಕೆ ಮಾಡು. ಅಲ್ಲ ಇಲ್ಲಿ ತೋರಿಸು, ಅಲ್ಲಿ ತೋರಿಸ್ಬೇಕು. ನಿನ್ನ ಫ್ರೆಂಡ್ಸ್ಗೆಲ್ಲ ತೋರಿಸು ಯಾವ ಥರ ಬ್ರಷ್ ಮಾಡ್ತೀಯ ಅಂತ. ಹಾಗೆ ಮಾಡ್ಬೇಕಾ? ಮಾಡೋದು ನೀನು ಹೇಗೆ ಮಾಡ್ತೀಯಾ? ರಂಗ್ವಿ ಹೇಗೆ ಮಾಡ್ತೀಯಾ? ತೋರಿಸು. ತಗೋ ರಣವಿ, ಯಾರು ತೋರಿಸ್ಕೊಡ್ತೀರಾ ಹೇಗೆ ಮಾಡ್ತೀರಾ ಅಂತ? ನೀವು ತೋರಿಸ್ಕೊಡ್ತೀರಾ? ಇದು ನಿನ್ನ ಬಾಯಿ ಅನ್ಕೋ. ನೀನು ಡೈಲಿ ಹೇಗೆ ಬ್ರಷ್ ಮಾಡ್ತೀಯಾ? ಗುಡ್ ಬಾಯ್. ಬರೀ ಮುಂದ್ಗಡೆ ಮಾತ್ರನಾ? ಹಿಂಗಡೆ ಬ್ರಷ್ ಮಾಡಲ್ವಾ? ಅಷ್ಟೇ ಬ್ರಷ್ ಮಾಡೋದ ನೀನು? ಮತ್ತೆ ಯಾರು ತೋರಿಸ್ಕೊಡ್ತೀರಾ? ನೀನು ತೋರಿಸ್ಕೊಡ್ತೀಯಾ? ನೀನು ತೋರಿಸ್ಕೊಡ್ತೀಯಾ? ಹೇಗೆ ಮಾಡ್ತೀರಾ? ಡೈಲಿ ಹೇಗೆ ಬ್ರಷ್ ಮಾಡ್ತೀರಾ? ಬಂದಿದ್ದ ತಕ್ಷಣ ಆಗ ಮೂರೇ ಹಲ್ಲಿರೋದ ನಿನಗೆ? ಕೌಂಟ್ ಮಾಡಿ ಎಷ್ಟು ಹಲ್ಲಿದೆ? ಇಲ್ಲೇ ಕೌಂಟ್ ಮಾಡಿ. ಎಷ್ಟಿದೆ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಕೌಂಟ್ ಮಾಡು. ಕೌಂಟ್ ಮಾಡು. ವೆರಿ ಗುಡ್. ಎಷ್ಟಿದಾವೆ? 30. ಟೋಟಲ್ ಆಗಿ ದೊಡ್ಡವರಿಗೆ, ಈಗ ನನಗೆ, ಈ ಡಾಕ್ಟರ್ಗೆ, ಮ್ಯಾಮಿಗೆ, ಎಲ್ಲರಿಗೂ 32 ಟೀತ್ ಇರುತ್ತೆ ಆಯಿತಾ? ಟೋಟಲ್ ಆಗಿ ನಿಮಗೆಲ್ಲ ಎಷ್ಟಿರುತ್ತೆ? ಬರೀ 10 ಇರುತ್ತೆ. ಯಾಕೆ ಹೇಳಿ? ನೀವೇನು ಪುಟ್ಟ ಪಾಪು ಅಲ್ವಾ? ಚಿಕ್ಕ ಬಾಯಲ್ಲಿ 32 ಟೀತ್ ಹಿಡ್ಸುತ್ತಾ? ಇಲ್ಲ ಅಲ್ವಾ? 10 + 10. ಯಾರಿಗಾದ್ರೂ ಹಲ್ಲು ಬಿದ್ದಿದ್ಯಾ? ಬಿದ್ದೋಗಿದ್ಯಾ ಯಾರ್ದಾರು ಹಲ್ಲು? ಯಾರ್ದು ಹಲ್ಲು ಮುರಿದಿಲ್ಲ? ಇಲ್ಲ ಈಗ ಬಿದ್ದೋಗಿದೆ ನೋಡಿ. ಸ್ವಲ್ಪ ವರ್ಷದಲ್ಲಿ ಹಿಂಗೆ ಹಲ್ಲು ಮುರಿದೋಗಿ ದೊಡ್ಡ ಹಲ್ಲು ಬರುತ್ತೆ ನಮ್ಮ ಥರ. ಅವಾಗ ನಿಮಗೂ 32 ಟೀತ್ ಬರುತ್ತೆ. ನಮ್ಮ ಥರ ದೊಡ್ಡವರು ಅಂತ. ಯಾವಾಗ 32 ಟೀತ್ ಇದೆ ಅವಾಗ ನೀವು ದೊಡ್ಡವರು ಅಂತ ಆಯ್ತಾ? ಇವಾಗೆಲ್ಲ ನೀವು ಚಿಕ್ಕವರು ಅಲ್ವಾ? ಅದಕ್ಕೆ ಬರೀ 10 ಇದೆ. ಎಷ್ಟಿದೆ ಹಲ್ಲು? 10 ಇದೆ ಅಲ್ವಾ? ಸರ್ಕಲ್ಸ್. ಯಸ್, ವೆರಿ ಗುಡ್. ಬಿಗ್ ಸರ್ಕಲ್ಸ್ ಮಾಡಿ. ಯಸ್. ಇವಾಗ ಅದನ್ನ ಸ್ಮಾಲ್ ಸರ್ಕಲ್ ಮಾಡಿ. ಇಟ್ಕೋ. ಹೇಗೆ ಮಾಡ್ತೀಯ ತೋರಿಸು. ಕಡಿ ಇಲ್ಲಿ ನೋಡಿ. ಕೈ ಹಿಡಿದು ಬರೋದು ಮಾಡಿ. ಹೀಗೆ ಮಾಡು. ಮಾಡು. ಬಾಯ್. ಹೀಗೆ ಅಲ್ಲ, ಅವ್ರ ಬಾಯಿಲ್ಲ ಇಟ್ಕೊಂಡು ಬಾಯ್. ಇವಾಗ ನೋಡಿ ಇದಾರಲ್ವಾ? ಸೊ ಏನು ಮಾಡಬೇಕು? ಸ್ಟಾರ್ಟಿಂಗಲ್ಲಿ ಈಗ ಸ್ಟಾರ್ಟ್ ಮಾಡಬೇಕು. ಆಮೇಲೆ ನಿಧಾನಕ್ಕೆ ಸಣ್ಣ ಸರ್ಕಲ್ಸ್ ಮಾಡ್ಕೊಂಡು ಬ್ರಷ್ ಮಾಡಬೇಕು. ಅದೇ ಥರ ಎರಡು ಕಡೆ ಮಾಡಬೇಕು. ಗೊತ್ತಾಯ್ತಾ? ಯಾರೋ ತೋರಿಸ್ಕೊಡ್ತೀರಾ ಇವಾಗ ಇದ್ರ ಮೇಲೆ? ತೋರಿಸ್ಕೊಡಿ ನನಗೆ. ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ತೀನಿ. ಗ್ಯಾಸ್ ಬಿಗ್ ಸರ್ಕಲ್ಸಿಂದ ನೆಕ್ಸ್ಟ್ ಸ್ಮಾಲ್ ಸರ್ಕಲ್ಸ್. ವೆರಿ ಗುಡ್. ಗೊತ್ತಾಯ್ತಾ ಎಲ್ಲರಿಗೂ ಹೇಗೆ ಬ್ರಷ್ ಮಾಡಬೇಕು ಅಂತ? ಹೇಳ್ತೀರಾ ಬ್ರಷಿಂಗಿಗೆ? ಏನಕ್ಕೆ ಬ್ರಷ್ ಮಾಡಬೇಕು? ನೀವೇ ಹೇಳಿ. ಹಲ್ಲು ಬೇಕಾ ಎಲ್ಲರಿಗೂನಾ? ಹಲ್ಲು ಇಂಪಾರ್ಟೆಂಟಾ ನಿಮಗೆ? ಏನಕ್ಕೆ ಬೇಕು ಹಲ್ಲು ನಿಮಗೆ? ಬೇಡ, ಹಲ್ಲು ಬೇಡ. ಊಟ ಎಂತ ತಿಂತೀರಾ ನೀವು? ಅಲ್ಲಿ ಬೇಡವಾ ನಿಮಗೆ ಸಪ್ರೇಟ್ ತಿನ್ನಕ್ಕೆ? ಏನಿಷ್ಟ ನಿಮಗೆ? ಚಾಕ್ಲೇಟ್ ಇಷ್ಟನಾ? ಏನಿಷ್ಟ ನಿಮಗೆ ತಿನ್ನಕ್ಕೆ? ಮಾಡಬೇಕು. ಹಿಂದ್ಗಡೆ ಹಲ್ಲು ಮಾಡ್ಬೇಕು. ಹಿಂದ್ಗಡೆ ಹಲ್ಲು ಬೇಕಲ್ವಾ? ಹಿಂದ್ಗಡೆ ಹಲ್ಲಲ್ಲೇ ಕಚ್ಚೋದಲ್ವಾ? ಸುಮ್ಮನೆ ಮುಂದ್ಗಡೆ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಯ್ತಾ? ಗೊತ್ತಾಯ್ತಾ? ತಗೊಳ್ಳಿ. ಬಿಗ್ ಸರ್ಕಲ್ ಇಂದ ಸ್ಮಾಲ್ ಸರ್ಕಲ್. ಸರ್ಕಲಿಂದ. ಯಸ್, ವೆರಿ ಗುಡ್. ಕ್ಲಾಪ್ ಮಾಡಿ ಅವಳಿಗೆಲ್ಲ. ಕ್ಲಾಪ್ ಮಾಡಿ ಎಲ್ಲರೂ. ಯಾರು ತೋರಿಸ್ತೀರಾ ನೆಕ್ಸ್ಟ್ ಎಲ್ಲರಿಗೂ ತೋರಿಸಿ ಹೇಗೆ ಬ್ರಷ್ ಮಾಡೋದು ಅಂತ. ಕೊಡಿ, ಅವ್ರಿಗೆ ಕೊಡಿ. ಇತ್ತವ ತೋರಿಸಿ ಇವಾಗ. ಎಸ್, ಬಿಗ್ ಸರ್ಕಲ್ಸಿಂದ ಸ್ಮಾಲ್ ಸರ್ಕಲ್ಸ್. ಇಲ್ಲೂ ರೌಂಡ್ ಬರಬೇಕು. ಆಯ್ತಾ? ಯಾವಾಗ ತಿಂತೀರಾ? ಸ್ಕೂಲಲ್ಲಿ ತಿಂತೀರಾ ಇಲ್ಲ ಮನೇಲಿ ತಿಂತೀರಾ?
ಚಾಕ್ಲೇಟ್ ಬೇಡವಾ? ಕರೆಕ್ಟ್ ಮಾಡ್ಬೇಡ ಎಲ್ಲ ಕಡೆ ಮಾಡು ಬ್ರಷ್ ತೋರಿಸು ಹೆಂಗೆ ಮಾಡ್ತೀಯ? ಬ್ರಷ್ ಇದೆ ತಗೋ, ಅಲ್ಲಿ ಇಟ್ಕೋ, ಕೈಗೆ ಇಟ್ಕೋ. ಈ ಬ್ರಷ್ ಮಾಡು. ನೆಕ್ಸ್ಟ್ ಟೈಮ್ ಮಾಡ್ತೀರಾ? ನೆಕ್ಸ್ಟ್ ಟೈಮ್ ಮಾಡ್ತೀರಾ? ಕೊಡಿ ಅವ್ರಿಗೆ. ಆಯ್ತಾ? ಕೊಡ್ಬೇಕು ಅವ್ರಿಗೆ. ಇದು ತುಂಬಾ ಚೆನ್ನಾಗಿ ಹೆಂಗೆ ಮಾಡ್ತೀಯಾ? ಹಂಗೆ ನೋಡಿ ಒಂದು ಹಲ್ ಬೆಳಗ್ಗೆ ಸೈಡಿಗೆ ಓಕೆ ತೋರಿಸ್ಕೊಡ್ತೀರಾ ಫ್ರೆಂಡ್ಸ್ಗೆಲ್ಲ ಹೇಗೆ ಬ್ರಷ್ ಮಾಡೋದಂತ? ಇಲ್ಲಿ ತೋರಿಸು. ಒಳಗಡೆ ಹೆಂಗೆ ಮಾಡ್ತೀಯಾ? ಒಂದು ಕೈಲಿ ಇಟ್ಕೊಳ್ಳಿ, ಹಾಂ, ಮತ್ತೆ ಬ್ರಷ್ ಮಾಡಿ. ಯಸ್ ಇಲ್ಲಿ ಮುಂದ್ಗಡೆ ಸರ್ಕಲ್ಸ್. ಹಿಂಗೆ ಹೆಂಗೆ ಹೇಳು? ಓಕೆನಾ? ಹಾಂ, ಹಂಗೆ. ಬಿಗ್ ಸರ್ಕಲ್ಸ್ ಇಂದ ಸ್ಮಾಲ್. ಬೇರೆ ಇನ್ನೇನು ಕ್ಲೀನ್ ಮಾಡಬೇಕು ಬಾಯಲ್ಲಿ? ನಿಜವಾಗ್ಲೂ ಮಾಡ್ತೀಯಾ ನೀನು? ಹೆಂಗೆ ಮಾಡ್ತೀಯಾ? ಹೆಂಗೆ ಕ್ಲೀನ್ ಮಾಡ್ತೀರೋ ಟಂಗ್? ಹೆಂಗೆ ಹೆಂಗೆ ಕ್ಲೀನ್ ಮಾಡ್ತೀಯಾ? ಹೆಂಗೆ ಕ್ಲೀನ್ ಮಾಡ್ತೀಯ ಹೇಳು? ನಾಲ್ಗೆ ಹೆಂಗೆ ಕ್ಲೀನ್ ಮಾಡ್ತೀಯಾ? ಇಲ್ಲಿ ಕೊಡಿ, ಇಲ್ಲಿ ಟಂಗ್ ಹೆಂಗೆ ಕ್ಲೀನ್ ಮಾಡೋದು ಅಂದರೆ ಇಲ್ಲಿ ನೋಡಿ, ನಿಮ್ಮ ಬ್ರಷಿಂದ ಹಿಂಗಿರುತ್ತೆ, ಎಲ್ಲರ ಮನೇಲಿ ಬ್ರಷಲ್ಲೂ ಹಿಂಗಿರುತ್ತೆ. ಹಿಂಗಿಲ್ಲ ಅಂದ್ರೂ ಮುಂದೆ ಬ್ರಷ್ ಇರುತ್ತಲ್ಲ ಅದರಲ್ಲಿ ಸಂಗಿಗೆ ಬರೀ ಹಿಂಗೆ ಜಸ್ಟ್ ಹಿಂಗೆ, ಆಯಿತಾ? ಈಗ ಪೇಂಟ್ ಮಾಡ್ತೀರಲ್ಲ ನೀವೆಲ್ಲರೂ, ಪೇಂಟ್ ಮಾಡಿದಾಗ ಹೆಂಗೆ ಬ್ರಷ್ ಇದು ಮಾಡ್ತೀರಾ? ಸುಮ್ಮನೆ ಹಿಂಗೆ ಅಂತೀರ ಅಲ್ವಾ? ಹಾಗೆ ಟಂಗು ಅಷ್ಟೇ ಹಿಂಗೆ ಬ್ರಷ್ ಮಾಡಬೇಕು, ಆಯಿತಾ? ಹೆಂಗೆ ಟಂಗ್ ಕ್ಲೀನ್ ಮಾಡ್ತೀವಿ ತೋರ್ಸು ನೀನು. ಟಂಗ್ ಏನಕ್ಕೆ ಕ್ಲೀನ್ ಮಾಡಬೇಕು? ಯಾರು ಹೇಳ್ತೀರಾ? ಬೇಗ ಬೇಗ ಏನಕ್ಕೆ ಟಂಗ್ ಕ್ಲೀನ್ ಮಾಡಬೇಕು? ನೀನು ಮಾಡಿ. ಏನಕ್ಕೆ ಟಂಗ್ ಕ್ಲೀನ್ ಮಾಡೋದು? ಹಾಂ, ಊಟ ಮಾಡಿದ್ದೆಲ್ಲ ಬರೀ ಹಲ್ಲಲ್ಲಷ್ಟೇ ಕೂರಲ್ಲ, ನಾಲ್ಗೆಲ್ಲೂ, ಆಯಿತಾ? ಸೊ ಟಂಗ್ ಕ್ಲೀನ್ ಮಾಡೋದ್ರಿಂದ ಹಲ್ಲು ವಾಸನೆ ಬರೋಲ್ಲ, ಆಯಿತಾ? ಹಲ್ಲು ಗಬ್ಬು ವಾಸನೆ ಬಂದರೆ ಚೆನ್ನಾಗಿರುತ್ತಾ? ನೀವೆಲ್ಲ ಚೆನ್ನಾಗಿ ರೆಡಿಯಾಗಿ ಎಲ್ಲ ಇದ್ರೆ ನಾಲ್ಗೆ ಹಂಗಿದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ನೀವೆಷ್ಟು ಚೆನ್ನಾಗಿರ್ತೀರೋ ಹಾಗೆ ನಾಲ್ಗೆನೂ ಚೆನ್ನಾಗಿರ್ಬೇಕಲ್ವ? ಅದಕ್ಕೆ ಟಂಗ್ ಕ್ಲೀನ್ ಮಾಡಬೇಕು.